ಡಿಕೆ ಶಿವಕುಮಾರ್ ಸಿಎಂ ಪಟ್ಟಕ್ಕೇರಿದ್ದಾರೆ. ಆದರೆ ಈಗ ಬಂಡೆಗೆ ಟಾರ್ಗೆಟ್ ಈ 2 ವರ್ಷ ಸಿಎಂ ಆಗಿರೋದಲ್ಲ, ಬದಲಾಗಿ 2028ರ ಗುರಿಯನ್ನು ಕೂಡ ಇಟ್ಟಿದ್ದಾರೆ. ಕನಕಪುರ ಕ್ಷೇತ್ರದಲ್ಲಿ ನಡೆದಂತಹ ಕೃತಜ್ಞತಾ ಸಮಾವೇಶದಲ್ಲಿ ಡಿಕೆ ತಮ್ಮ ಈ ಮಹದಾಸೆಯನ್ನ ವ್ಯಕ್ತಪಡಿಸಿದರು. ಸ್ವಕ್ಷೇತ್ರದ ಜನತೆಗೆ ಸಿಎಂ ಡಿಕೆ ಶಿವಕುಮಾರ್ ಕೃತಜ್ಞತೆ. ಕನಕಪುರದಲ್ಲಿ ಇಡೀ ದಿನ ಮುಖ್ಯಮಂತ್ರಿ ಡಿಕೆಶಿ ಯಾತ್ರೆ. ದೊಡ್ಡ ಆಲಹಳ್ಳಿ ಕೆಂಪೇಗೌಡ ಶಿವಕುಮಾರ್ ಕರ್ನಾಟಕದ 25ನೇ ಸಿಎಂ ಆಗಿ ಅಧಿಕಾರಕ್ಕೇರಿದ್ದಾರೆ. ಇಂಥ ಒಂದು ಮಹತ್ವದ ಘಟ್ಟ ತಲುಪಲು ಕಾರಣವಾದ ಕನಕಪುರ ಕ್ಷೇತ್ರದ ಮತದಾರರಿಗೆ ಡಿಕೆ ಶಿವಕುಮಾರ್ ನಿನ್ನೆ ಒಂದು ದಿನವಿಡೀ ಮೀಸಲಿಟ್ಟಿದ್ರು. ಬೆಳಗ್ಗೆಯಿಂದ ಮಧ್ಯರಾತ್ರಿವರೆಗೂ ಕ್ಷೇತ್ರ ಸಂಚಾರ ಮಾಡಿ ಮತದಾರರಿಗೆ ಕೃತಜ್ಞತೆ ಅರ್ಪಿಸಿದ್ರು. ಹೋದಲ್ಲಿ ಬಂದಲ್ಲೆಲ್ಲ ಡಿಕೆ ಶಿವಕುಮಾರ್ಗೆ ಅದ್ದೂರಿ ಸ್ವಾಗತ ಕೋರಲಾಯಿತು. ಹೂವಿನ ಸುರಿಮಳೆ ಸುರಿಸಲಾಯಿತು. ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಒಂದೆಡೆ ಸಿಎಂ ರೋಡ್ ಶೋ ನಡೆಸ್ತಾ ಇದ್ರೆ ಮತ್ತೊಂದೆಡೆ ಡಿಕೆ ಡಿಕೆ ಅಂತ ಬೆಂಬಲಿಗರ ಘೋಷಣೆ ಮೊಳಗ್ತಾ ಇತ್ತು. ಹಾರೋಹಳ್ಳಿ, ತುಂಗಣಿ, ಟಿ ಬೇಗುಪ್ಪೆ, ಕೋಡಿಹಳ್ಳಿ, ಸಾತನೂರು ಸೇರಿದಂತೆ ಹಳ್ಳಿಗಳಲ್ಲೂ ಡಿಕೆಶಿ ಅಬ್ಬರ ಜೋರಾಗಿತ್ತು. ಹಾರೋಹಳ್ಳಿಯಲ್ಲಿ ಸಿಎಂಗೆ ದೃಷ್ಟಿಯಾಗಿದೆ ಅಂತ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಒಣಮೆಣಸಿನಕಾಯಿಯಿಂದ ಮಾಡಿದ್ದ ಬೃಹತ್ ಹಾರ ಹಾಕಲಾಯಿತು. 2 ವರ್ಷ ಮಾತ್ರ ಸಿಎಂ ಆಗಿರ್ಬೇಕಾ? 2028ಕ್ಕೂ ನನ್ನದೇ ನೇತೃತ್ವ ಎಂದ ಡಿಕೆ. ಜೆಡಿಎಸ್ ಕಾರ್ಯಕರ್ತರಿಗೆ ಓಪನ್ ಆಫರ್. ಎಸ್ಐಆರ್ ಬಗ್ಗೆಯೂ ಡಿಕೆಶಿ ಗರಂ. ಸಾತನೂರು ಗ್ರಾಮದಲ್ಲಿ ಕೃತಜ್ಞತಾ ಯಾತ್ರೆ ಮುಗಿಸಿದ ಡಿಕೆ ಶಿವಕುಮಾರ್ ರಾತ್ರಿ ವೇಳೆಗೆ ಕಬ್ಬಾಳಮ್ಮ ದೇಗುಲಕ್ಕೆ ಭೇಟಿ ನೀಡಿದ್ರು. ಕಬ್ಬಾಳಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಇದಕ್ಕೂ ಮೊದಲು ಚಾಮುಂಡೇಶ್ವರಿ, ಕಂಕೇರಮ್ಮ ದೇಗುಲಕ್ಕೂ ಡಿಕೆ ಭೇಟಿ ನೀಡಿದ್ರು. ಕ್ಷೇತ್ರದ ಮತದಾರರನ್ನ ಉದ್ದೇಶಿಸಿ ಮಾತನಾಡಿದ ಡಿಕೆ ಶಿವಕುಮಾರ್ ತಮ್ಮ ಮುಂದಿನ ಗುರಿ ಏನು ಅನ್ನೋದನ್ನ ಹೇಳಿದ್ರು. 2028ಕ್ಕೂ ನನ್ನ ನೇತೃತ್ವದಲ್ಲಿ ಚುನಾವಣೆ ಅಂದ್ರು. ಒಳ್ಳೆ ರೀತಿಯಲ್ಲಿ ಅಧಿಕಾರ ಮಾಡಿ ಈ ರಾಜ್ಯದಲ್ಲಿ ಒಂದು ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗುತ್ತದೆ. ನಮ್ಮ ಬದುಕು ಯಾವುದು ಶಾಶ್ವತ ಅಲ್ಲ. ನಾನು ಬರೀ 2 ವರ್ಷದ ಮುಖ್ಯಮಂತ್ರಿ ಆಗಿರ್ಬೇಕಾ? ನಾನು ಮತ್ತೆ ನಿಮ್ಮ ಆಶೀರ್ವಾದದಿಂದ ಮತ್ತೆ 2028 ಗೆಲ್ಲಬೇಕು. ಅದಕ್ಕೆ ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡೋಣ. ನನ್ನ ಗುರಿ 2028 ನನ್ನ ಗುರಿ. 28ಕ್ಕೆ ನಾನು ಅಧಿಕಾರಕ್ಕೆ ಬರಬೇಕು. ನನ್ನ ನಾಯಕತ್ವದಲ್ಲಿ ಚುನಾವಣೆ ನಡೀತದೆ ಎಂದು ಕೂಡ ನನಗೆ ಅರಿವಿದೆ. ಬಿಜೆಪಿ ಜೆಡಿಎಸ್ನವರು ಈ ಕ್ಷೇತ್ರದಲ್ಲಿ ಮತ್ತೊಬ್ಬ ಡಿಕೆ ಶಿವಕುಮಾರ್ನ ತಯಾರು ಮಾಡೋಕೆ ಸಾಧ್ಯನಾ ಅಂತ ಪ್ರಶ್ನಿಸಿದ್ರು. ನನ್ನ ಮನೆ ಬಾಗಿಲು ಜೆಡಿಎಸ್ನವರಿಗೂ ತೆರೆದಿರುತ್ತೆ ಅಂತ ಹೇಳೋ ಮೂಲಕ ದಳಪಡೆಗೆ ಗಾಳ ಹಾಕಿದ್ರು. ಜನತಾ ದಳದ ಕಾರ್ಯಕರ್ತರು, ಬಿಜೆಪಿಯವರು ಕೂಡ ನಾನು ಮನವಿ ಮಾಡ್ತಾ ಇದ್ದೇನೆ, ಎಲ್ಲರೂ ಕೂಡ ನಿಮ್ಮ ತಲೆಯಿಂದ ತೆಗೆದಾಕಿ. ಇನ್ನೊಬ್ಬ ಡಿಕೆ ಶಿವಕುಮಾರ್ನ ನಿಮ್ಮ ಜನತಾದಳ ಬಿಜೆಪಿಲಿ ಈ ಕನಕಪುರದಲ್ಲಿ ತಯಾರು ಮಾಡಕ್ ಸಾಧ್ಯನಾ? ಇದನ್ನ ಮನವರಿಕೆ ಮಾಡಬೇಕು. ಯಾರಿಗೆ ಒಪ್ತೆ ಹೋದ್ರು ನಿಮ್ಮ ಆತ್ಮಸಾಕ್ಷಿ ಒಪ್ಬೇಕು. ಈ ಡಿಕೆ ಶಿವಕುಮಾರ್ ಬರೀ ಕಾಂಗ್ರೆಸ್ ಮಾತ್ರ ಅಲ್ಲ, ನಿಮಗೂ ಕೂಡ ಈ ಡಿಕೆ ಶಿವಕುಮಾರ್ ಇದ್ದಾನೆ. ನನ್ನ ಮನೆ ಬಾಗಿಲು ನಿಮ್ಗೂ ಕೂಡ ತೆರೆದಿದೆ. ಇಷ್ಟೇ ಅಲ್ಲ, ಬಡವರಿಗೆ ಸೈಟ್ ಕೊಡ್ತೀನಿ, ಮೆಡಿಕಲ್ ಕಾಲೇಜ್ ಕೊಡ್ತೀನಿ, ಕೈಗಾರಿಕೆಗಳಲ್ಲಿ ಅವಕಾಶ ಕೊಡ್ತೀನಿ ಅಂತ ಡಿಕೆ ಭರವಸೆಗಳ ಬುತ್ತಿಯನ್ನೇ ಇಳಿಸಿದ್ರು. ರಾಮನಗರದಲ್ಲಿ ಮತ್ತು ಆರೋಳಿಲಿ ನಾನು ಹೇಳಿದ್ದೇನೆ, ಬಡವರಿಗೆ ಸೈಟ್ ಹಂಚೋದು, ಯಾರ್ಯಾರಿಗೆ ತಲೆ ಇದೆ ಆ ತಲೆ ಮೇಲೆ ಸೂರು ಇರಲೇಬೇಕು ಅನ್ನೋದು ಕೂಡ ನಾನು MLA ಗೆ ಹೇಳಿದ್ದೀನಿ. ಅದಕ್ಕೆಲ್ಲರೂ ಕೂಡ ಮಾರ್ಗದರ್ಶನ ಮಾಡ್ತೀನಿ. ತಾಳ್ಮಗಿರಿ ಒಂದು ಹೊಸ ಮೆಡಿಕಲ್ ಕಾಲೇಜನ್ನ ಕನಕಪುರದಲ್ಲಿ ಪ್ರಾರಂಭವನ್ನ ಮಾಡಂತ ತಾಲೂಕಲ್ಲಿ ಮಾಡಂತ ಕೆಲಸ. ಅದು ಆ ತಾಲೂಕು ಹಾಸ್ಪಿಟ್ಲು ನಿಮ್ಗೂ ಅನುಕೂಲ, ಕನಕಪುರದವ್ರಿಗೂ ಅನುಕೂಲ. ಈಗಾಗಲೇ ಎಲ್ಲ ಅನೇಕ ಕೆರೆಗಳಿಗೆ ನೀರು ತುಂಬಿಸುವಂತ ಕೆಲಸವನ್ನ ನಾನು ಮಾಡಿಕೊಂಡು ಬಂದಿದ್ದೇನೆ. ಯಾರು ವ್ಯವಸಾಯನ ಬಿಡಕ್ ಹೋಗ್ಬೇಡಿ. ಸಿಲ್ಕು ಮಿಲ್ಕು ಇದು ದೊಡ್ಡ ಶಕ್ತಿ ನಮ್ಮ ತಾಲೂಕು. ಇಲ್ಲಿ ಕೈಗಾರಿಕೆ ಕೂಡ ಇಲ್ಲಿ ಬೆಳೀತಾ ಇದೆ. ಅವರು ಕೂಡ ನಾನು ಹೇಳ್ತೇನೆ, ಎಲ್ಲ ನಮ್ಮ ಸ್ಥಳೀಯರಿಗೆಲ್ಲ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಕಟ್ಟಬದ್ಧವಾದಂತ ಆದೇಶವನ್ನ ಅವ್ರಿಗೂ ಕೂಡ ನಾನು ಕೊಡೋನಿದ್ದೇನೆ. ನಾನು ಇನ್ನು ಎಸ್ಐಆರ್ ಬಗ್ಗೆಯೂ ಕಳವಳ ವ್ಯಕ್ತಪಡಿಸಿದ ಡಿಕೆ ಶಿವಕುಮಾರ್ ಎಲ್ಲರೂ ಹುಷಾರಾಗಿರ್ಬೇಕು, ಮತದಾರರನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರು. ಬಿಜೆಪಿಯವರು ಡೆಲ್ಲಿಯಿಂದ ತಂದ್ಬಿಟ್ಟಿದ್ದಾರೆ. ನಿಮ್ಮ ಮತದಾರರ ಹಕ್ಕನ್ನ ನೀವು ಉಳಿಸ್ಕೋಬೇಕು. ನಿಮ್ಮ ಮತ ನಿಮ್ದು, ನಿಮ್ಮ ಓಟಿನ ಹಕ್ಕು ನೀವು ಕಾಪಾಡಬೇಕು. ಆಮೇಲೆ ಓಲ್ಡ್ ಏಜ್ ಪೆನ್ಷನ್, ವಿಡೋ ಪೆನ್ಷನ್ ಯಾವುದೇ ಆಗ್ಲಿ ಯಾವುದು ಸಿಕ್ಕುದಿಲ್ಲ.
ಕಬ್ಬಾಳಮ್ಮನಿಗೆ ಡಿಕೆ ವಿಶೇಷ ಪೂಜೆ, TV9 ಹೀಗೂ ಉಂಟೆ ಬಗ್ಗೆ ಮಾತು. ಕಬ್ಬಾಳಮ್ಮನಿಗೆ ವಿಶೇಷ ಪೂಜೆ ನೆರವೇರಿಸಿದ ಸಿಎಂ ಡಿಕೆ TV9 ವಿಶೇಷ ಕಾರ್ಯಕ್ರಮ ಹೀಗೂ ಉಂಟೆ ಬಗ್ಗೆ ಮಾತನಾಡಿದ್ರು. ಕಬ್ಬಾಳಮ್ಮ ದೇವಿಯ ಬಗ್ಗೆ ನಾನು ಹೀಗೂ ಉಂಟೆ ಕಾರ್ಯಕ್ರಮದಲ್ಲಿ ನೋಡಿದ್ದೇನೆ ಅಂದ್ರು. ಈ ಕಬ್ಬಾಳಮ್ಮ ಹೆಂಗಿತ್ತು ಅಂತ ನೀವು ಈಗೂ ಉಂಟೆಲ್ಲಿ ಮಾಡಿ ತೋರಿಸಿದ್ರಿ. ಹಿಂದೆ ಹೇಗಿತ್ತು, ಈಗ ಹೇಗಾಗಿದೆ ಅಂತ ನೀವು ನೋಡಿ. ಇದೇ ಸಾಕ್ಷಿಗುಡ್ಡೆ. ಇನ್ನು ಕೃತಜ್ಞತಾ ಯಾತ್ರೆ ಮುಗಿಸಿ ಕನಕಪುರ ದೇಗುಲ ಮಠಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಿದ್ರು. ದೇಗುಲ ಮಠದ ಸ್ವಾಮೀಜಿ ಆಶೀರ್ವಾದ ಪಡೆದ್ರು. ಮಧ್ಯರಾತ್ರಿ 1 ಗಂಟೆವರೆಗೂ ಡಿಕೆ ಶಿವಕುಮಾರ್ ಕೃತಜ್ಞತಾ ಯಾತ್ರೆ ನಡೆಯಿತು. ಪ್ರಶಾಂತ್, ರಾಮನಗರ, TV9.